ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ 28ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ತಪೋಯಜ್ಞ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ. ನೋಡಿ, ದ್ರವ್ಯ ಯಜ್ಞ ಅಂದ್ರೆ ಗೊತ್ತಾಯ್ತು, ದಾನ ಧರ್ಮಗಳನ್ನ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಗವಂತನ ಪ್ರಾಪ್ತಿಗೋಸ್ಕರ ಮಾಡುವಂಥದ್ದನ್ನ ಲೋಕ ಕಲ್ಯಾಣ ಇರಬೇಕು, ಅದರಲ್ಲಿ ಸ್ವಾರ್ಥ ಇರಬಾರ್ದು. ಅದನ್ನು ದ್ರವ್ಯ ಯಜ್ಞ ಅಂತ ಕರೆದ್ರು. ಇನ್ನು ತಪೋಯಜ್ಞ ಅಂತಂದ್ರೆ ಭಗವಂತನನ್ನ ಪಡ್ಕೊಳ್ಳುವಂಥ ಉದ್ದೇಶದಿಂದ ನಮ್ಮ ಅಂತಃಕರಣ ಮತ್ತು ಇಂದ್ರಿಯಗಳನ್ನು ಶುದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ, ಅದರಲ್ಲೂ ಕೂಡ ಸೇಮ್ ಮಮತೆ, ಆಸಕ್ತಿ, ಫಲಾಪೇಕ್ಷೆ, ಸ್ವಾರ್ಥ ಅಂಥದ್ದು ಏನೂ ಇಲ್ಲದೆ ಭಗವಂತನ ಪ್ರಾಪ್ತಿಗೋಸ್ಕರ ಅಂತ ಇರಬೇಕು. ಆಗ ಮಾಡಿದಂತಹ ಎಲ್ಲ ನಮ್ಮ ಇಂದ್ರಿಯಗಳನ್ನು, ನಮ್ಮ ಶರೀರವನ್ನು ದಂಡಿಸುವಂಥದ್ದು ಅಂದರೆ ಉಪವಾಸ ಮಾಡೋದು, ಮೌನ ವ್ರತ ಮಾಡೋದು, ಆಮೇಲೆ ನಮ್ಮ ಹತ್ರ 1-2 ಜೊತೆ ಬಟ್ಟೆಗಿಂತ ಜಾಸ್ತಿಯನ್ನು ಇಟ್ಕೊಳ್ಳದೆ ಇರೋದು, ಆಮೇಲೆ ಅನ್ನ ತ್ಯಾಗ ಮಾಡಿ ಬರೀ ಹಣ್ಣು ಹಾಲನ್ನು ಸೇವಿಸಿ ಇರೋದು, ವನವಾಸಕ್ಕೆ ಹೋಗೋದು, ಈ ರೀತಿ ಅಂದರೆ ಇದೆಲ್ಲವೂ ಶಾಸ್ತ್ರವಿಧಿಗನುಸಾರವಾಗಿ ಇರಬೇಕು. ಆ ರೀತಿ ಮಾಡೋದನ್ನು ತಪೋ ಯಜ್ಞ ಅಂತ ತಿಳ್ಕೊಂಡ್ವಿ. ಈಗ ಇಲ್ಲಿ ಯೋಗ ಯಜ್ಞ ಅನ್ನುವಂತಹ ಶಬ್ದ ಯಾವ ಒಂದು ಕೆಲಸದ ಬಗ್ಗೆ ಹೇಳ್ತಾ ಇರೋದು, ಏನನ್ನ ಮಾಡಿದ್ರೆ ಅದು ಯೋಗ ಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ, ಮತ್ತೆ ಯೋಗ ಯಜ್ಞ ಅನ್ನುವಂಥ ಪದವನ್ನ ಇಲ್ಲಿ ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನು ಅಂತಂದ್ರೆ, ಇಲ್ಲಿ ಬರೆದಿರುವಂಥ ಟೀಕಾಕಾರರು ಹೇಳ್ತಾರೆ, ಇಲ್ಲಿ ವಾಸ್ತವವಾಗಿ ಯೋಗ ಯಜ್ಞ ಅನ್ನುವಂತಹ ಶಬ್ದ ಯಾವ ಕರ್ಮದ ಬಗ್ಗೆ ಹೇಳ್ತಾ ಇರೋದು, ಇದು ಭಗವಂತನಿಗೆ ಗೊತ್ತಿರೋದು. ಅಂದರೆ ಭಗವಂತ ಇಲ್ಲೆಲ್ಲೂ ಅದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಯೋಗ ಯಜ್ಞ ಅಂತಂದರೆ ಇಂಥ ಕೆಲಸಗಳನ್ನೇ ಮಾಡಬೇಕು ಅಂತ ಇಲ್ಲೆಲ್ಲೂ ಬರೆದಿಲ್ಲ. ಬೇರೆ ಯಜ್ಞಗಳಿಗೆಲ್ಲ ಹೇಳಿದಾನವನು, ಆದರೆ ಇದರಲ್ಲಿ ಹೇಳಿಲ್ಲ. ಯಾಕೆ ಅಂತಂದರೆ ಇದರ ವಿಶೇಷ ಲಕ್ಷಣಗಳನ್ನು ಇಲ್ಲಿ ತಿಳಿಸಿಲ್ಲ. ಆದರೆ ಅನುಮಾನ ಪಟ್ಟಾಗ, ಅಂದರೆ ಯೋಚನೆ ಮಾಡಿ ಹೀಗಿರ್ಬೋದು ಅಂತ ಯೋಚನೆ ಮಾಡಿದಾಗ ಏನನ್ಸುತ್ತೆ ಅಂತಂದರೆ, ಚಿತ್ತವೃತ್ತಿ ನಿರೋಧ ರೂಪಿ ಯಾವ ಅಷ್ಟಾಂಗ ಯೋಗ ಇದೆಯೋ, ಅಂದರೆ ಅರ್ಥ ಏನು, ನಮ್ಮ ಮನಸ್ಸಲ್ಲಿ ಚಿತ್ತ ಅಂತ ಹೇಳ್ತೀವಲ್ವ, ಅಲ್ಲಿ ಬೇಕಾದಷ್ಟು ಯೋಚನೆಗಳು, ಪ್ರಶ್ನೆಗಳು ಹಿಂಗೆ ಓಡ್ತಾನೇ ಇರುತ್ತೆ ಅಲ್ವಾ. ಮೈಂಡ್ ಸುಮ್ಮನೆ ಇರುತ್ತೆ, ಮನಸ್ಸು ಸುಮ್ಮನೆ ಇರುತ್ತೆ ಒಂದು ಕಡೆ. ಇಲ್ಲ, ಅದೇನಾದರೂ ಒಂದು ಯೋಚನೆ ಮಾಡೋದು, ಮಾತಾಡೋದು, ಏನೋ ಕ್ಯಾಲ್ಕುಲೇಷನ್ ಮಾಡೋದು, ಈ ರೀತಿ ಎಷ್ಟೋ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತಲ್ವಾ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ, ಆ ರೀತಿ ಬರದೆ ಅದನ್ನು ಕಡಿಮೆ ಮಾಡ್ತಾ 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 ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಏನು ಯೋಗ ಅನ್ನುವಂಥದ್ದು, ಅಷ್ಟಾಂಗ ಯೋಗ ಅಂತ ನಾವು ಹೇಳ್ತೀವೋ ಅದಿದೆಯೋ ಸಂಭವತಃ ಅಂತ ಹೇಳಿದ್ದಾರೆ ಇಲ್ಲಿ. ಅಂದರೆ ಅದರ ಬಗ್ಗೆನೇ ಇರಬಹುದು ಅಂತ. ಅಂದರೆ ಇಲ್ಲಿ ಒಂದು ಡೌಟ್, ಅಂದರೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಇದು ಇರಬಹುದು. ಯಾಕೆಂದರೆ ಇಲ್ಲಿ ಯೋಗ ಯಜ್ಞ ಅಂತಂದರೆ ಹೀಗೇ ಇರಬೇಕು ಅಂತ ಭಗವಂತ ಇಲ್ಲಿ ಕರೆಕ್ಟಾಗಿ ಸ್ಪಷ್ಟವಾಗಿ ಹೇಳದೇ ಇರೋ ಕಾರಣದಿಂದ ಅದು ಅಷ್ಟಾಂಗ ಯೋಗದ ಬಗ್ಗೆನೇ ಹೇಳ್ತಾ ಇರ್ಬೋದು. ಯಾಕೆ ಅಂತಂದರೆ ಅದರಲ್ಲಿ ನಮ್ಮ ಚಿತ್ತವೃತ್ತಿಗಳಿದೆಯಲ್ಲ ಅದನ್ನು ಕಂಟ್ರೋಲ್ ಮಾಡೋದ್ರ ಬಗ್ಗೆ ಇರುವಂಥದ್ದು ಅಷ್ಟಾಂಗ ಯೋಗ. ಸೊ ಅಷ್ಟಾಂಗ ಯೋಗದ ಬಗ್ಗೆನೇ ಇಲ್ಲಿ ಯೋಗ ಯಜ್ಞ ಅನ್ನುವಂಥ ಶಬ್ದ ಇದೆ ಅಂತ ಅವರು ಒಂದು ಅಂದಾಜು ಮಾಡಿ ಹೇಳ್ತಾ ಇದ್ದಾರೆ. ಅದರಿಂದನೇ ಇಲ್ಲಿ ಯೋಗ ಯಜ್ಞ ಅನ್ನುವಂಥ ಪದಪ್ರಯೋಗವನ್ನ ಈ ರೀತಿ ತಿಳ್ಕೋಬೇಕು. ಏನು ಅಂತಂದ್ರೆ, ಹೆಚ್ಚಿನ ಸಾಧಕರು ಭಗವಂತನ ಪ್ರಾಪ್ತಿಗೋಸ್ಕರ, ಅಂದರೆ ಬೇಕಾದಷ್ಟು ಜನ ಸಾಧನೆ ಮಾಡೋರು ಭಗವಂತನನ್ನ ಪಡ್ಕೋಬೇಕು ಅನ್ನೋಂಥ ಉದ್ದೇಶದಿಂದಾನೇ ಆಸಕ್ತಿ, ಫಲೇಚ್ಛೆ ಮತ್ತು ಮಮತೆಯನ್ನು ಕೂಡ ತ್ಯಾಗ ಮಾಡಿ ಈ ಅಷ್ಟಾಂಗ ಯೋಗ ರೂಪಿ ಯಜ್ಞದ ಅನುಷ್ಠಾನವನ್ನೇ ಮಾಡ್ತಾ ಇರ್ತಾರೆ. ಈಗ ನಾವು ಬೇಕಾದಷ್ಟು ಯೋಗಿಗಳನ್ನು ನೋಡಿರ್ತೀವಿ, ಅಷ್ಟಾಂಗ ಯೋಗಿಗಳನ್ನು. ಅವ್ರು ಏನಕ್ಕೋಸ್ಕರ ಅದನ್ನು ಮಾಡ್ತಾರೆ? ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾರಾ? ಇಲ್ಲ, ಆ ಭಗವಂತನ ಪ್ರಾಪ್ತಿಗೋಸ್ಕರನೇ ಮಾಡ್ತಾರೆ. ಅವರಲ್ಲಿ ಯಾವುದೇ ಆಸಕ್ತಿನೂ ಇರೋದಿಲ್ಲ, ಫಲೇಚ್ಛೆನೂ ಇರೋದಿಲ್ಲ, ಮಮತೆನೂ ಇರೋದಿಲ್ಲ. ಅವರು ಭಗವಂತನನ್ನು ಪಡೆಯೋದಕ್ಕೋಸ್ಕರ ಅಂತಲೇ ಅಷ್ಟಾಂಗ ಯೋಗನ ಮಾಡ್ತಾ ಇರ್ತಾರಲ್ಲ, ಅದಕ್ಕೋಸ್ಕರನೇ ಅವರ ಈ ಯೋಗ ಸಾಧನಾ ರೂಪಿ ಕರ್ಮ ಕೂಡ ಯಜ್ಞಾರ್ಥ ಕರ್ಮದಲ್ಲೇ ಅಂತರ್ಗತವಾಗಿದೆ. ಈಗ ನಾವು ಯಜ್ಞಾರ್ಥ ಕರ್ಮ ಅಂತ ನಾವು ಏನೇನೆಲ್ಲ ಹೇಳ್ತೀವೋ ಅದರಲ್ಲಿ ಈ ಯೋಗ ಯಜ್ಞ ಕೂಡ ಬಂದಿರೋದ್ರಿಂದ
ಇಲ್ಲಿ ಯೋಗ ಯಜ್ಞ ಅನ್ನುವಂಥ ಪದಪ್ರಯೋಗವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರನೇ ಈ ಜನರ ಸಮಸ್ತ ಕರ್ಮಗಳು ಕೂಡ ವಿಲೀನವಾಗಿ ಅವರು ಏನೇನು ಅಷ್ಟಾಂಗ ಯೋಗದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಇದೆಯೋ ಅದನ್ನು ಮಾಡ್ತಾ 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 ತಮ್ಮ ಎಲ್ಲ ಕರ್ಮಗಳು ಕೂಡ ಅದರಲ್ಲೇ ವಿಲೀನವಾಗಿ ಅವರಿಗೆ ಭಗವಂತನ ಪ್ರಾಪ್ತಿಯಾಗತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ನಾವು ಏನೇ ಯಜ್ಞಗಳನ್ನು ಮಾಡಿದ್ರೂ ಕೂಡ ಅದು ಭಗವಂತನ ಪ್ರಾಪ್ತಿಗೋಸ್ಕರನೇ ಮಾಡ್ತಾ ಇರೋದಲ್ವ. ಅದು ಜ್ಞಾನ ಯಜ್ಞ, ತಪೋ ಯಜ್ಞ, ದ್ರವ್ಯ ಯಜ್ಞ, ಏನೇ ಯಜ್ಞ ಇದ್ರೂ ಕೂಡ ಅದನ್ನೆಲ್ಲ ಭಗವಂತನ ಪ್ರಾಪ್ತಿಗೋಸ್ಕರನೇ ಮಾಡ್ತಾ ಇರೋದಲ್ವ. ಅದೇ ರೀತಿ ಈ ಯೋಗ ಯಜ್ಞವೂ ಕೂಡ ಅದರಲ್ಲಿ ಅಷ್ಟಾಂಗ ಯೋಗ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಈ ಅಷ್ಟಾಂಗ ಯೋಗ ಅನ್ನೋದು ಕೂಡ ಅದಕ್ಕೋಸ್ಕರನೇ ಅಂತ ಮಾಡಿದಾಗ ಅದು ಯೋಗ ಯಜ್ಞ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಯಾಕಂದರೆ ಅವರು ತಾವು ಏನು ಮಾಡ್ತಾ ಇರ್ತೀರೋ ಆ ಚಿತ್ತವನ್ನು ಕಂಟ್ರೋಲ್ ಮಾಡ್ತಾ ಮಾಡ್ತಾ ತಾವು ಏನೆಲ್ಲ ಕ್ರಿಯೆಗಳನ್ನು ಮಾಡ್ತಾ ಇರ್ತಾರೋ ಅದನ್ನೆಲ್ಲ ಮಾಡಿ ಮಾಡಿ ಕೊನೆಗೆ ಆ ಎಲ್ಲ ಕರ್ಮಗಳೂ ಕೂಡ ವಿಲೀನವಾಗಿ ಅದೆಲ್ಲವೂ ಕೂಡ ಇಲ್ಲದೆ ಇರೋ ಹಾಗೆ ಆಗಿ ಅವರಿಗೆ ಭಗವಂತನ ಪ್ರಾಪ್ತಿಯಾಗುತ್ತೆ, ಸನಾತನ ಬ್ರಹ್ಮ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇದು ಕೂಡ ಯಜ್ಞಾರ್ಥ ಕರ್ಮದ ಒಳಗಡೆನೆ ಬರುತ್ತೆ ಅಂತ ಇಲ್ಲಿ ಯೋಗ ಯಜ್ಞ ಅನ್ನುವಂಥ ಪದಪ್ರಯೋಗವನ್ನು ಮಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮಗೆ ದ್ರವ್ಯಯಜ್ಞ, ತಪೋಯಜ್ಞ, ಯೋಗ ಯಜ್ಞ ಇದ್ರ ಬಗ್ಗೆ ಗೊತ್ತಾಯ್ತಲ್ವ. ಮುಂದಿನ ಪ್ರಶ್ನೆ ಏನು ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.